ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ಲಾಗರ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವಾಗ ಶಿವರಾತ್ರಿ ಹಬ್ಬಕ್ಕೋಸ್ಕರ ಲಡ್ಡು ಮಾಡ್ತಾಯಿದ್ದೀನಿ. ಹೆಲ್ತಿ ರೆಸಿಪಿ ಕೂಡ ಹೌದು. ಇದರಲ್ಲಿ ಹೆಚ್ಚಾಗಿ ಹೇರಳವಾಗಿ ಕಾರ್ಬೋಹೈಡ್ರೇಟ್ ಮತ್ತು ಕ್ಯಾಲ್ಸಿಯಂ ಎಲ್ಲ ಇರುತ್ತೆ. ಇದು ಮಕ್ಕಳು ಚಿಪ್ಸು ಅದು ಇದು ತಿನ್ನೋ ಬದಲು ಈ ರೀತಿ ಲಡ್ಡು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಸಹ ತಿಂತಾರೆ. ಈಗ ಮೊದಲಿಗೆ ನಾನು ಒಂದು ಕಪ್ ಕಡಲೆಬೀಜ ತಗೊಂಡಿದ್ದೀನಿ. ಕಡಲೆಬೀಜನ ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲಿ ಇಟ್ಟು ಕೆಂಪಿಗೆ ಹುರ್ಕೋಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ಕಡಲೆಬೀಜ ಆಲ್ಮೋಸ್ಟ್ ಫ್ರೈ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಉರಿ ಇಟ್ಕೊಂಡ್ರೆ ಮೇಲೆ ಆಗಿರುತ್ತೆ, ಒಳಗಡೆ ಹಸಿ ಹಸಿ ಹಂಗೆ ಇರುತ್ತೆ. ಆದ್ದರಿಂದ ನಾವು ಕಡಿಮೆ ಉರಿಯಲ್ಲೇ ಫ್ರೈ ಮಾಡಿಕೊಂಡ್ರೆ ಒಳಗಡೆಯಿಂದ ಚೆನ್ನಾಗಿ ಫ್ರೈ ಆಗಿರುತ್ತೆ. ಇವಾಗ ಇದು ಕಡಲೆಬೀಜನ ನಾನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಇದು ತಣ್ಣಗಾಗೋ ಅಷ್ಟೊತ್ತಿಗೆ ನಾನು ಇಲ್ಲೊಂದು ಕಪ್ ಅವಲಕ್ಕಿ ತಗೊಂಡಿದ್ದೀನಿ. ಈ ಅವಲಕ್ಕಿನ ಬೆಣ್ಣೆ ಆಗಿರ್ಬೋದು ಇಲ್ಲ ತುಪ್ಪ ಆಗಿರ್ಬೋದು ಸೇರಿಸ್ಬಿಟ್ಟು, ಇವಾಗ ನಾನಿಲ್ಲಿ ಬೆಣ್ಣೆ ಸೇರಿಸ್ಕೊಂಡಿದ್ದೀನಿ. ಬೆಣ್ಣೆ ಇಲ್ಲಾಂದರೆ ತುಪ್ಪ ಸಹ ಸೇರಿಸ್ಕೊಂಡು ಅವಲಕ್ಕಿನ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಕಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು, ಹೆಲ್ತಿ ಕೂಡ ಹೌದು. ಮಕ್ಕಳಿಗೆ ಇದನ್ನು ಮಾಡಿ ಕೊಡೋದ್ರಿಂದ ಮೂಳೆಗಳಿಗೆಲ್ಲ ಸ್ಟ್ರೆಂತ್ ಬರುತ್ತೆ. ಮತ್ತು ಇವಾಗ ಶಿವರಾತ್ರಿ ಹಬ್ಬ ಅಲ್ವಾ, ಉಪವಾಸ ಇರೋರು ಸಹ ಈ ರೀತಿ ಮಾಡ್ಕೊಂಡು ಉಂಡೆನ ತಿನ್ಬೋದು. ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಅವಲಕ್ಕಿ ಸೇರಿಸಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿ ಚೆನ್ನಾಗಿ ಬೆಣ್ಣೆಗೆ ಮಿಕ್ಸ್ ಆಗಿ ಇದು ಕಲರು ಚೇಂಜ್ ಆಗಬೇಕು. ನಾವು ಅವಲಕ್ಕಿ ಕಲರ್ ಚೇಂಜ್ ಆಗೋವ್ರಿಗೆ ಏನಿಲ್ಲ ಅಂದರೆ ಒಂದು 5 ನಿಮಿಷ ಕಡಿಮೆ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೀವು ನೋಡ್ತಿರ್ಬೋದು, ಚೆನ್ನಾಗಿ ಮಿಕ್ಸ್ ಆಗಿದೆ ಬೆಣ್ಣೆ ಜೊತೆ. ಇವಾಗ ಇದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ತಣ್ಣಗಾಗಿ ಬಿಡಬೇಕು. ಮತ್ತು ಇದು ಮಕ್ಕಳಿಂದ ಹಿಡಿದು ದೊಡ್ಡವರು, ವಯಸ್ಸಾದವರು ಯಾರು ಬೇಕಾದ್ರೂ ತಿನ್ಬೋದು. ಮತ್ತು ಶುಗರ್ ಪೇಷಂಟ್ಗೋಸ್ಕರ ನಾನಿಲ್ಲಿ ಸಕ್ಕರೆ ಹಾಕ್ತಾಯಿಲ್ಲ, ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಇದು ಸ್ವೀಟ್ ರೆಸಿಪಿ ಆದ್ದರಿಂದ ಶುಗರ್ ಪೇಷಂಟ್ ಕೂಡ ತಿನ್ಬೋದು. ಈಗ ಅವಲಕ್ಕಿ ಕಡಲೆಬೀಜ ಎಲ್ಲ ತಣ್ಣಗಾಗಿದೆ. ಅದಕ್ಕೆ ನಾನು ಏಲಕ್ಕಿ ಸೇರಿಸ್ಕೊಂಡು ಇದನ್ನು ನೈಸ್ಗೆ ಪುಡಿ ಮಾಡ್ಕೊತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಕಡಲೆಬೀಜ ಅವಲಕ್ಕಿ ಎಲ್ಲ ಪುಡಿಯಾಗಿದೆ. ಇವಾಗ ಇದಕ್ಕೆ ನಾನು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಬೆಲ್ಲ 1 ಕಪ್ ಬೆಲ್ಲ ಸೇರಿಸ್ತಾ ಇದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ, ಪುಡಿ ಬೆಲ್ಲ. ಇದನ್ನು ಸೇರಿಸಿ ಚೆನ್ನಾಗಿ ಮತ್ತೆ ಇನ್ನೊಂದು ಸರ್ತಿ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದು ಉಂಡೆ ಕಟ್ಟೋಕ್ಕೆ ಸುಲಭ ಆಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಬೆಲ್ಲ ಸೇರಿಸಿ ಪುಡಿ ಮಾಡಿದ್ದೀನಿ, ಮಿಕ್ಸ್ ಆಗಿದೆ ಎಲ್ಲ ಚೆನ್ನಾಗಿ. ಇದನ್ನು ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ಲಡ್ಡು ಥರ ಉಂಡೆ ಕಟ್ಕೋಬೇಕು. ಮತ್ತು ನಾನಿಲ್ಲಿ ನೀರು ಏನು ಸೇರಿಸ್ತಿಲ್ಲ. ಕಡಲೆ ಬೀಜದಲ್ಲೇ ಆಯಿಲ್ ಅಂಶ ಇರುತ್ತೆ, ಮತ್ತು ಬೆಲ್ಲ ಎಲ್ಲ ಪೌಡ್ರೆಲ್ಲ ಹಾಕಿದ್ದೀವಲ್ವ, ಆದ್ದರಿಂದ ಇದರಲ್ಲಿ ನೀರು ಸೇರಿಸೋ ಅಗತ್ಯ ಇರಲ್ಲ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಲಡ್ಡು ಥರ ಉಂಡೆ ಕಟ್ಕೋಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸುಲಭವಾಗಿ ಲಡ್ಡು ಕಟ್ಬೋದು ಅಂತ. ಒಂಚೂರು ಬಿರುಕು ಏನು ಬಿಡೋದಿಲ್ಲ. ನೀವು ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಥರ ಲಡ್ಡು ಮಾಡಿಟ್ಟು ಮಕ್ಕಳು ಕೇಳಿದಾಗ ಕೊಡ್ಬೋದು. ಸ್ಟೋರೇಜ್ ಕಂಟೈನರ್ ಬಾಕ್ಸಲ್ಲಿ ತುಂಬಿಟ್ಕೊಂಡು ಮಕ್ಕಳು ಕೇಳಿದಾಗ ಕೊಡ್ಬೋದು. ರುಚಿಯಾದ ಅವಲಕ್ಕಿ ಕಡಲೆ ಬೀಜದ ಲಡ್ಡು ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫುಲ್ ವಿಡಿಯೋ ವಾಚ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.